ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 59ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ನಡುನೆತ್ತಿಯ ಮೇಲೆ ಸೂರ್ಯ ಬಂದಾಗ ತನ್ನ ಕೋಣೆಯಿಂದ ಹೊರಬಂದಳು ಸಾನು. ವಿಜಯಮ್ಮ ತಮ್ಮ ಕೋಣೆಯಲ್ಲಿ ಗೋಡೆಯ ಕಡೆ ಮುಖ ತಿರುಗಿಸಿ ಮಲಗಿದ್ದರು. ಸಾನು ಸೀದಾ ಡೈನಿಂಗ್ ಟೇಬಲ್ ಬಳಿಗೆ ಹೋದಳು. ಅಲ್ಲಿ ತಿಂಡಿ ಜೋಡಿಸಿಟ್ಟಿರಲಿಲ್ಲ. ಅಡಿಗೆ ಮನೆಯಲ್ಲಿ ಬಗ್ಗಿ ನೋಡಿದಳು. ತಿಂಡಿಯಾಗಲಿ ಅಡಿಗೆಯಾಗಲಿ ಮಾಡಿದ ಸುಳಿವೂ ಇರಲಿಲ್ಲ. ಇಡೀ ಮನೆಯಲ್ಲಿ ಮನುಷ್ಯರ ಸುಳಿವು ಕೂಡ ಕಾಣಲಿಲ್ಲ. ಎಲ್ಲ ಎಲ್ಲಿ ಹೋದ್ರು ಎಂದು ಸ್ವಗತದಲ್ಲೇ ಹೇಳಿಕೊಂಡು ಅಮ್ಮ ಅಮ್ಮ ಎಂದು ಕೂಗಿದಳು. ಕೋಣೆಯಲ್ಲೇ ಇದ್ದ ವಿಜಯಮ್ಮ ಉಭ ಶುಭ ಎನ್ನಲಿಲ್ಲ. ಸಾನ್ನಿಧ್ಯ ಮನೆಯ ಹೊರಗೆ ಹಿತ್ತಿಲು ಎಲ್ಲಾ ಕಡೆ ಒಂದು ರೌಂಡ್ ಹೊಡೆದು ಬಂದಳು. ಯಾರೂ ಕಾಣಿಸಲಿಲ್ಲ. ಮಾ ಅಮ್ಮ ಕೂಗುತ್ತಾ ವಿಜಯಮ್ಮನ ಕೋಣೆಯ ಬಳಿ ಬಂದಳು. ವಿಜಯಮ್ಮ ಗೋಡೆಯ ಕಡೆ ಮುಖ ಮಾಡಿ ಮಲಗಿದ್ದರು. ಇಲ್ಲೇ ಇದೆಯಾ ಮಾ, ತಲೆ ನೋಯ್ತಾ ಇದೆ, ಕಾಫಿ ಕೊಡ್ಬಾರಮ್ಮ ಎಂದಳು. ಇಷ್ಟು ಹೊತ್ತಾದರೂ ಮಲಗಿರುವ ತಾಯಿಯ ಬಳಿ ಏನಾಯಿತು, ಯಾಕಿನ್ನು ಮಲಗಿರುವೆ ಎಂದು ವಿಚಾರಿಸುವ ಕನಿಷ್ಠ ಕಷ್ಟವನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಮಗಳು. ಮಗಳ ಕೂಗು ಕೇಳಿದರೂ ಸುಮ್ಮನೆ ಮಲಗಿದ್ದರು ವಿಜಯಮ್ಮ. ಮೌ ಎದ್ದೇಳಮ್ಮ, ಹೊಟ್ಟೆ ಜೋರಾಗಿ ಹಸಿತಾ ಇದೆ, ಏನಾದರೂ ತಿಂಡಿ ಮಾಡಿಕೊಡು. ಮಗಳು ಕರೆಗೆ ಕಿವುಡರಾಗಿದ್ದರು. ಥತ್, ಯಾಕಮ್ಮ ಹಿಂಗೆ ಮಲಗಿದ್ಯಾ? ಎದ್ದು ಬಂದು ಕಾಫಿ ತಿಂಡಿ ಕೊಡಬಾರ್ದಾ? ದನಿ ಎತ್ತರಿಸಿ ಕೇಳಿದಳು. ಹಸಿವೆಯಿಂದಾಗಿ ಸಹನೆ ಸಾಯುತ್ತಿತ್ತು. ನಿಧಾನವಾಗಿ ಎದ್ದು ಕೂತರು ವಿಜಯಮ್ಮ. ಅವರ ಕಣ್ಣೆಲ್ಲ ಕೆಂಪಾಗಿ ಬಾತಿತ್ತು. ಅವರ ಆ ಅವತಾರ ನೋಡಿಯೂ ಕೂಡ ಮಗಳು ಏನೂ ವಿಚಾರಿಸಲಿಲ್ಲ. ಸಾನು, ನಿನ್ನೆ ನೀನು ಹೇಳಿದ್ದು ನಿಜ ಏನೇ? ಕುಡಿದ ನಶೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿರಬಹುದು ಎಂಬ ಸಣ್ಣ ಆಸೆ ಆ ತಾಯಿ ಜೀವಕ್ಕೆ. ಯಾವ ಮಾತಮ್ಮ? ಏನ್ ಹೇಳ್ದೆ ನಾನು ಎಂದು ಕೇಳಿದವಳು ಮತ್ತೆ ನಿರ್ಲಕ್ಷ್ಯದಿಂದ, ನಂಗೆ ತಲೆ ನೋಯ್ತಾ ಇದೆ, ಮೊದಲು ಕಾಫಿ ಮಾಡ್ಕೊಡು ಬಾ ಎಂದಳು. ಕಾಫಿ ಬೇಕಾದ್ರೆ ನೀನೇ ಮಾಡ್ಕೊಂಡು ಕುಡಿ, ರೇಗಿದಂತೆ ಹೇಳಿದರು. ಅಮ್ಮಣ್ಣಿ ಬಂದ್ಬಿಡು, ತಿಂಗಳ ಎಣಿಸ್ತಿಲ್ವಾ 10,000? ಅದನ್ನೇನು ಬಿಟ್ಟಿ ಕೊಡ್ತಿದ್ದೀನಾ? ಹಿಂಗೆ ನಾನೇ ಕಾಫಿ ತಿಂಡಿ ಮಾಡ್ಕೊಳ್ಳೋದಾಗಿದ್ರೆ ಅಷ್ಟೊಂದು ನಿಂಗೆ ಯಾಕೆ ಕೊಡ್ತಿದ್ದೆ? ಅಣಕಿಸುವಂತೆ ಹೇಳಿದಳು. ಅಂದ್ರೆ ನೀನ್ ಮನೆಗೆ ಕೊಡೋ ದುಡ್ಡು ನಾನು ಅಡುಗೆ ತಿಂಡಿ ಮಾಡೋದಕ್ಕೆ ನೀನ್ ಕೊಡ್ತಾ ಇರೋ ಕೂಲಿನಾ? ಸಿಟ್ಟಲ್ಲಿ ಕೇಳಿದರು. ಅಫ್ಕೋರ್ಸ್, ಅದು ನಾನು ನಿನಗೆ ಕೊಡ್ತಾ ಇರೋ ಪೇಮೆಂಟ್. ಸೊಕ್ಕಿನಿಂದ ನುಡಿದಳು ಸಾನ್ನಿಧ್ಯ. ತಾಯಿಗೆ ಹೇಳೋ ಮಾತೇನೆ ಇದು? ನೀನು ನಂಗೆ ಕೂಲಿ ಕೊಡ್ತೀಯಾ? ಜೋರು ಮಾಡಿದರು ವಿಜಯಮ್ಮ. ಕೂಬೇಡಮ್ಮ, ತಲೆ ಸಿಡಿದು ಹೋಗ್ತಾ ಇದೆ, ಚೀರಿದಳು. ಹೆತ್ತು ಹೊತ್ತು ನಿನ್ ಸಾಕಿ ಸಲಹಿದ್ದಕ್ಕೆ ಒಳ್ಳೆ ಹುಡುಗರನ್ನೇ ಕೊಟ್ಟಿದೀಯಾ ಬಿಡು ಎಂದರು ಸಿಟ್ಟಿನಿಂದ. ಅಯ್ಯೋ, ಈ ಸೆಂಟಿಮೆಂಟಲ್ ಡೈಲಾಗ್ ಎಲ್ಲ ನನ್ನ ಮುಂದೆ ಹೊಡಿಬೇಡ ನೀನು. ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಏನು ಮಾಡ್ತಾರೋ ಅದೇ ನೀನು ಮಾಡಿರೋದು. ಅದ್ರಲ್ಲಿ ಹೆಚ್ಚುಗಾರಿಕೆ ಏನಿದೆ? ಇನ್ನೂ ಎಲ್ಲ ಹೆತ್ತೋರು ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ತಾರೆ, ನೀನು ಅದನ್ನೂ ಮಾಡಿಲ್ಲ. ನಾನು ಓದಿದ್ದು ನಾನೇ ಸಾಲ ಮಾಡಿದ ಹಣದಿಂದ ಎಂದಳು. ವಿಜಯಮ್ಮನಿಗೆ ಕೆನ್ನೆಗೆ ಬಾರಿಸಿದ ಅನುಭವ. ಸರಿಯಮ್ಮ ತಾಯಿ, ನಾನು ನಿಮ್ಗೇನೂ ಮಾಡಿಲ್ಲ, ನೀವೇ ಹುಟ್ಟಿ ನೀವೇ ಬೆಳೆದ್ಬಿಟ್ರಿ, ಸಿಟ್ಟಿನಲ್ಲಿ ನುಡಿದರು. ಈಗೇನು ಕಾಫಿ ಕೊಡ್ತೀಯೋ ಇಲ್ವೋ? ಮತ್ತೊಮ್ಮೆ ಚೀರಿದಳು. ಅವಳ ಕೆನ್ನೆಯ ಮೇಲೆ ಸಂಕೇತನ ಬೆರಳುಗಳ ಅಚ್ಚು ಮೂಡಿತ್ತು. ಹೇಯ್, ಯಾಕೋ ಹೊಡೆದೆ? ನೀನ್ ಯಾರೋ ನನ್ನ ಹೊಡೆಯಕ್ಕೆ? ಸಾನ್ನಿಧ್ಯ ಕೂಗಿದಾಗ ಮತ್ತೆರಡು ಏಟು ಬಿದ್ದಿತ್ತು ಸಂಕೇತನಿಂದ. ಅಮ್ಮ ಕೂಗಿದಳು ನೋವಿನಿಂದ. ಓ, ಈಗ ಅಮ್ಮ ಅನ್ನೋ ಪದ ನೆನಪಾಯ್ತಾ? ಸಿಟ್ಟಿನಿಂದ ಕೇಳಿದ ಸಂಕೇತ. ಇನ್ನೊಂದು ಏಟು ಹೊಡೆದ್ರೂ ನೀನ್ ಇಲ್ಲಿರಲ್ಲ, ಕಂಬಿ ಹಿಂದಿರ್ತೀಯ, ಬೆದರಿಕೆ ಒಡ್ಡಿದಳು. ಮೊದಲು ಅಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಹೇಗೂ ಜೈಲಿಗೆ ಹಾಕಿಸ್ತೀನಿ ಎಂದಿದೀಯಾ? ಸರಿಯಾಗಿ ಉತ್ತರ ಕೊಡದೆ ಇದ್ರೆ ಕತ್ತಿಸಿಕ್ಬಿಡ್ತೀನಿ, ಸಿಟ್ಟಿನಲ್ಲಿ ಹೇಳಿದ. ಫೈನ್, ಅದೇನು ಕೇಳಬೇಕೋ ಕೇಳು ಎಂದಳು ವಿಜಯಮ್ಮನ ಕಡೆ ತಿರುಗಿ. ಸಾನು ಬಂಗಾರ, ನಿನ್ನೆ ನೀನು ಹೇಳಿದೆಲ್ಲ ಸುಳ್ಳು ತಾನೆ? ಸಾನ್ನಿಧ್ಯಳ ಕೆನ್ನೆ ಸವರುತ್ತಾ ಕೇಳಿದರು ವಿಜಯಮ್ಮ. ಓ, ಅದೆಲ್ಲ ಸುಳ್ಳು ಅಂತ ಹೇಳಿದ್ರೆ ನಿಂಗೆ ಸಂತೋಷ ಆಗುತ್ತಾ?
ಹಾಗಿದ್ರೆ ಕೇಳು. ನಿನ್ನೆ ನಾನು ಹೇಳಿದ್ದೆಲ್ಲ ನಿಜ. ನಾನು ಅಬಾರ್ಷನ್ ಮಾಡಿಸ್ಕೊಂಡೆ. ಇದು ಮೊದಲನೇ ಸಾರಿ ಏನಲ್ಲ. ಬಟ್ ಇನ್ಮೇಲೆ ಅದೆಲ್ಲ ಇಲ್ಲ ಎಂದವಳು ನಗುತ್ತಾ, ತುಂಬ ನೋವಾಗುತ್ತೆ, ನೋವು ತಡ್ಕೊಳ್ಳೋದಕ್ಕಾಗಲ್ಲ ಎಂದಳು. ಈ ಬಾರಿ ವಿಜಯಮ್ಮ ಅವಳಿಗೆ ಕಪಾಳ ಮೋಕ್ಷ ಮಾಡಿದ್ದರು. ಸಾನ್ನಿಧ್ಯ ಏನೂ ಮಾತನಾಡದೆ ತನ್ನ ಕೋಣೆಯ ಕಡೆ ನಡೆದಿದ್ದಳು. ಕೈಗೆ ಸಿಕ್ಕಷ್ಟು ಬಟ್ಟೆ ಬ್ಯಾಗಿಗೆ ತುರುಕಿಕೊಂಡು ಐ ಆಮ್ ಕಮಿಂಗ್ ಎನ್ನೋ ಮೆಸೇಜ್ ಕಳಿಸಿದಳು. ಅವಳು ಬ್ಯಾಗ್ ಪ್ಯಾಕ್ ಮಾಡುವಷ್ಟರಲ್ಲಿ ಐಷಾರಾಮಿ ಕಾರೊಂದು ಮನೆ ಬಾಗಿಲಿಗೆ ಬಂದಿತ್ತು. ಹೋಗ್ತಿದ್ದೀನಿ ಅನ್ನೋ ಮಾತು ಕೂಡ ಹೇಳದೆ ಹೊರಟೇ ಹೋದಳು ಸಾನ್ನಿಧ್ಯ. ಅದ್ಯಾವ ಮಾಯದಲ್ಲೋ ಸಂಜಯನಿಗೆ ಜೋರಾದ ನಿದ್ದೆ ಹತ್ತಿತ್ತು. ಬೆಳಗಿನ ಚುರುಕು ಬಿಸಿಲು ಮೈ ಸುಟ್ಟಾಗ ಬೆಚ್ಚಿ ಎದ್ದು ಕೂತ. ಒಂದೆರಡು ಕ್ಷಣ ಎಲ್ಲಿರುವೆನೆಂದೇ ತಿಳಿಯಲಿಲ್ಲ. ಅವನ ಸುತ್ತಲೂ ಓಡಾಡುತ್ತಿದ್ದ ಗಿಜಿಗಿಜಿ ಜನ, ವಾಹನಗಳ ಸದ್ದು ಕೇಳಿ ತಾನು ಮನೆ ಬಿಟ್ಟು ಬಂದಿರುವುದು ನೆನಪಾಯಿತು. ಸುತ್ತಲೂ ಇದ್ದ ಜನರ ಕಣ್ಣಲ್ಲಿ ತನ್ನ ಬಗ್ಗೆ ಅಸಹ್ಯದ ಭಾವನೆ ಕಂಡ ಹಾಗಾಯ್ತು. ಥು, ಕುಡುಕುಮುಂಡೆ ಮಕ್ಕಳು, ಕುಡಿದು ಜ್ಞಾನನೇ ಇಲ್ಲದೆ ಹೆಂಗೆ ಬಿದ್ದಿರ್ತಾನೆ ನೋಡು, ಅಲ್ಲಿ ಕುಳಿತಿದ್ದವನೊಬ್ಬ ಜೊತೆಗಾರನಿಗೆ ಹೇಳುತ್ತಿದ್ದ. ಆ ಮಾತುಗಳನ್ನು ಕೇಳಿ ಸಂಜಯನಿಗೆ ಅವಮಾನವಾದಂತೆನಿಸಿತು. ಎದ್ದು ಕುಳಿತು ತನ್ನ ಬ್ಯಾಗ್ಗಾಗಿ ಸುತ್ತಲೂ ಕಣ್ಣಾಡಿಸಿದ. ಬ್ಯಾಗ್ ಇರಲಿಲ್ಲ. ಜೇಬಿಗೆ ಕೈ ಹಾಕಿ ನೋಡಿದ. ಮೊಬೈಲ್, ಪರ್ಸ್ ಏನೂ ಇರಲಿಲ್ಲ. ಸಂಜಯನಿಗೆ ಒಂದು ಕ್ಷಣ ಅನಾಥ ಭಾವ ಕಾಡಿತು. ಒಂದೇ ಒಂದು ಬಿಡಿಗಾಸು ಕೂಡ ಅವನ ಬಳಿ ಇರಲಿಲ್ಲ. ಹೊಟ್ಟೆ ಚಿರುಗುಟ್ಟುತ್ತಿತ್ತು. ಅಕ್ಷರಶಃ ಬಿಕಾರಿಯಾಗಿದ್ದ ಸಂಜಯ್. ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಬೇಕು ಎನಿಸಿತು. ಮಂಡಿ ಮೇಲೆ ಕುಸಿದು ಕುಳಿತ ಸಂಜಯ್ ಸುತ್ತಲಿನ ಜನರ ಪರಿವೆಯೇ ಇಲ್ಲದೆ ಬಿಕ್ಕಿ ಬಿಕ್ಕಿ ಅತ್ತ. ಓಡಾಡುತ್ತಿದ್ದ ಜನ ಏನೋ ತಮಾಷೆ ನೋಡುವಂತೆ ಅವನ ಕಡೆ ದೃಷ್ಟಿ ಬೀರಿ ಹೋಗುತ್ತಿದ್ದರು. ಅವರವರ ಕೆಲಸದಲ್ಲಿ ಮುಳುಗಿದ್ದ ಮಹಾನಗರದ ಜನತೆಗೆ ಒಂದು ಘಳಿಗೆ ನಿಂತು ಏನಾಯಿತು ಎಂದು ವಿಚಾರಿಸುವಷ್ಟು ಪುರುಸೊತ್ತು ಕೂಡ ಇರಲಿಲ್ಲ. ಕೈಯಲ್ಲಿ ಬಿಡಿಗಾಸ್ ಕೂಡ ಇರಲಿಲ್ಲ. ಆದರೆ ಹೊಟ್ಟೆ ಮಾತ್ರ ಚುರುಗುಟ್ಟುತ್ತಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿದ್ದ ಕುಡಿಯುವ ನೀರಿನ ಕೊಳಾಯಿಯಿಂದ ಬೊಗಸೆಯಲ್ಲಿ ನೀರು ಹಿಡಿದು ಕುಡಿದ. ಕುದಿಯುತ್ತಿದ್ದ ಹೊಟ್ಟೆ ತುಸು ಶಾಂತವಾದ ಹಾಗಾಯಿತು. ಮುಂದೇನೂ ದಾರಿ ತೋಚದೆ ಸುಮ್ಮನೆ ಕುಳಿತ. ಕೆಲವೇ ಕ್ಷಣದಲ್ಲಿ ಮತ್ತೆ ಹೊಟ್ಟೆ ತನ್ನಿರುವು ತೋರಿಸಿತು. ಎದ್ದು ಹೊರಟವನಿಗೆ ಹೊಟ್ಟೆಗೆ ಏನಾದರೂ ಆಧಾರ ಬಿಡದೆ ಮುಂದಿನ ಕೆಲಸವೇನೂ ಸಾಗದು ಎನಿಸಿತು. ಅಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಕಾಣಿಸಿತ್ತು. ಮತ್ತೆ ಅಲ್ಲೇ ಯಾರೋ ಪ್ರಸಾದ ಕೊಡುತ್ತಾ ಇದ್ದಿದ್ದು ಕಾಣಿಸಿತು. ಅವನ ಅಪ್ಪಣೆಯೇ ಕೇಳದೆ ಕಾಲುಗಳು ಅತ್ತ ಸಾಗಿತ್ತು. ಸಿಕ್ಕ ದೊನ್ನೆಯ ಪ್ರಸಾದ ಅವನ ಹಸಿವನ್ನು ನೀಗಿಸಿತ್ತು. ಹಸಿವೆಮ್ಮರೆಯಾದ ಮೇಲೆ ಮತ್ತೆ ಚಿಂತೆ ತಲೆದೋರಿತ್ತು. ಇದ್ದದ್ದೆಲ್ಲ ಕಳೆದುಕೊಂಡವನ ಸ್ಥಿತಿ ಶೋಚನೀಯವಾಗಿತ್ತು. ಅಲ್ಲೇ ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತವನಿಗೆ ಬದುಕಲು ದಾರಿ ಕಾಣದಾಗಿತ್ತು. ಅಮ್ಮ, ಹೊರಗ್ ಬಾ, ಸ್ವಾತಿ ಕರೆದಾಗ ದೇವಿಕಾ ಮೊಮ್ಮಗಳನ್ನು ಕರೆದುಕೊಂಡು ಹೊರಗೆ ಬಂದರು. ಐ ಅಮ್ಮ, ಕಾರು ನಮ್ದಾ? ಖುಷಿಯಿಂದ ಕೇಳಿದಳು ಸಿರಿ. ಹೌದು ಪುಟ, ಈ ಕಾರ್ ನಮ್ದೆ ಎಂದವಳು ದೇವಿಕಾ ಅವರ ಕಡೆ ತಿರುಗಿ, ಸೆಕೆಂಡ್ ಹ್ಯಾಂಡ್ ಕಾರ್ ಕಣಮ್ಮ, ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು, ತಗೊಂಡ್ಬಿಟ್ಟೆ ಎಂದಳು. ಮಗಳ ಉನ್ನತಿ ಕಂಡು ದೇವಿಕಾರ ಮನ ತುಂಬಿ ಬಂದಿತ್ತು. ಬಾರಮ್ಮ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಎಂದಾಗ ದೇವಿಕಾ ಅವರ ಮನ ತುಸು ಅಳುಕಿತು. ಮಗ ಮೊದಲು ಕಾರುಕೊಂಡಾಗ ಅವನೂ ಹೀಗೆ ಕರೆದಿದ್ದ. ರೀ, ಮೊದಲು ಕಾರಲ್ಲಿ ಅವ್ರು ಬೇಡ, ನಿಮಗಂತೂ ಶಕನ ಅಪಶಕನ ಒಂದು ಗೊತ್ತಾಗಲ್ಲ ಎಂದು ಸೊಸೆ ರೇಗಿದ್ದು ನೆನಪಾಗಿ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟರು. ಬಾರಮ್ಮ, ಬೇಗ ಹೊತ್ತಾಗುತ್ತೆ, ಪೂಜೆ ಮಾಡಿಸ್ಕೊಂಡು ಹಾಗೆ ರೀಮಾ ಮನೆಗೂ ಹೋಗ್ಬರೋಣ ಎಂದವಳಿಗೆ ತನ್ನ ಅಮ್ಮನ ಮನದಲ್ಲಿ ನಡೆಯುತ್ತಿರುವ ಕೋಲಾಹಲದ ಪರಿಚಯವಿಲ್ಲ. ನೀನು ಸಿರಿ ಹೋಗ್ಬನ್ನಿ ಸ್ವಾತಿ, ನಾನು ಇನ್ನೊಂದಿನ ಬರ್ತೀನಿ ಎಂದರು. ಸ್ವಾತಿಗೆ ದೇವಿಕಾ ಅವರ ಆಲೋಚನೆಯ ಜಾಡು ಸಿಕ್ಕಿಬಿಟ್ಟಿತು. ಅಮ್ಮ, ನನ್ನ ಪಾಲಿಗೆ ನೀನೇ ದೇವ್ರು. ಕಣ್ಣಿಗೆ ಕಾಣೋ ನಿನಗಿಂತ ದೊಡ್ಡ ದೇವ್ರು ಯಾವುದೂ ಇಲ್ಲ. ಪ್ಲೀಸ್ ಬಾಮ್ಮ, ಪೂಜೆ ಮಾಡಿಸ್ಕೊಂಡು ಬರೋಣ ಎಂದಾಗ ಮನದಲ್ಲಿ ಇದ್ದ ಶಂಕೆ ತೊರೆದು ಕಾರನ್ನೇರಿದರು ದೇವಿಕಾ. ಸಾನ್ನಿಧ್ಯ ಮನೆ ಬಿಟ್ಟು ಹೋದ ಮೇಲೆ ವಿಜಯಮ್ಮ ಹಾಸಿಗೆ ಹಿಡಿದು ಬಿಟ್ಟರು. ಎಲ್ಲ ಮಕ್ಕಳು ತಮ್ಮಿಂದ ದೂರವಾಗಿದ್ದನ್ನು ಯೋಚಿಸಿ ಯೋಚಿಸಿಯೇ ಅವರಿಗೆ ತಲೆ ಕೆಟ್ಟಂತಾಗುತ್ತಿತ್ತು. ಸಂಕೇತ ಮಾತ್ರ ತನ್ನ ಕರ್ತವ್ಯ ಬಿಡದೆ ಅವರನ್ನು ಆದಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು.
ಅವರಿಗೆ ತಿಂಡಿ ಅಡಿಗೆ ಮಾಡಿ ಹಾಕುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡುತ್ತಲೇ ತನ್ನ ಕಚೇರಿ ಕೆಲಸ ಕೂಡ ನಿರ್ವಹಿಸುತ್ತಿದ್ದನು. ಸಂಕು, ಎಷ್ಟು ದಿನ ಅಂತ ನೀ ಮೈಕೈ ಸುಟ್ಕೊಂಡು ಅಡುಗೆ ಮಾಡ್ತೀಯಾ? ಆ ಹುಡುಗಿ ಸುಕನ್ಯಾಗಾದ್ರೂ ಬರೋಕ್ ಹೇಳೋ, ಅಡುಗೆ ತಿಂಡಿ ಕೆಲಸನ ಅವಳು ನೋಡ್ಕೊಳ್ಳಿ ಎಂದರು ವಿಜಯಮ್ಮ ನಿಧಾನವಾಗಿ. ನಿಟ್ಟುಸಿರು ಬಿಟ್ಟ ಸಂಕೇತ್, ಅವಳು ವಿದೇಶಕ್ಕೆ ಹೋಗಿ 2 ದಿನ ಕಳೀತಮ್ಮ ಎಂದ. ಏನೋ, ನಿನ್ನನ್ನು ಬಿಟ್ಟು ಹೋಗ್ಬಿಟ್ಲಾ? ಮತ್ತೆ ಮದುವೆ, ನಿನ್ನ ಅವಳ ಮದುವೆ ಕತೆ ಏನೋ ಎಂದರು ಗಾಬರಿಯಿಂದ. ಸಂಕೇತ ಏನೂ ಉತ್ತರಿಸದೆ ತಾನು ಮಾಡಿಟ್ಟಿದ್ದ ಆಪಲ್ ಜ್ಯೂಸ್ ತಂದು ಅವರ ಕೈಗಿಟ್ಟ. ಸಂಕು, ನಿನ್ನ ಮದುವೆ ಕತೆ ಏನೋ ಮತ್ತೆ ಕೇಳಿದರು. ತಾವೇ ಹೆತ್ತ ಮಗನ ಜೀವನ ಹೀಗೆ ಸೂತ್ರ ಹರಿದ ಗಾಳಿ ಪಡೆದಂತಾಗಿದ್ದು ಅವರಿಗೆ ನಿಜವಾಗಿಯೂ ದುಃಖ ಉಂಟು ಮಾಡಿತ್ತು. ನನ್ನ ಮಕ್ಕಳಾಗ ಹುಟ್ಟಿದವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲದೆ ಇದ್ದಂಗೆ ಆಗೋಯ್ತು. ಹೆಣ್ಮಕ್ಳದ್ದು ಒಂಥರ ಕತೆ ಆದ್ರೆ ಗಂಡು ಮಕ್ಳದ್ದು ಒಂಥರ ಕತೆ. ಇನ್ನ ಸಂಜು ಎಲ್ಲಿದ್ದಾನೋ ಏನೋ, ಅವನಿಗೆ ಹೆತ್ತೋಳು ನೆನಪು ಕೂಡ ಆಗ್ತಿದೆಯೋ ಇಲ್ವೋ ಪ್ರಲಾಪಿಸಿದರು. ಸಂಕೇತ ಅವರ ಪ್ರಲಾಪಕ್ಕೆ ಏನೂ ಉತ್ತರಿಸದೆ ತನ್ನ ಕೆಲಸದಲ್ಲೇ ಮಗ್ನನಾದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.